ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನ ಮೂರನೇ ಕಣ್ಣನ ಬಿಡಲಿ ತಾಂಡವ ನಾಟಕ ಪ್ರಣಯ ಸಿದ್ದನಗೌಡ ಸಿದ್ದನಗೌಡ ನನ್ನ ಹೆಸರು ಹೇಳಿಕೊಂಡು ಬರಬೇಕಾದರೆ ನನ್ನ ಅನುಮತಿ ಪಡೆಯುತ್ತಾರೆ. ಆದರೆ ಆ ಬಲರಾಮ ನನ್ನ ಅನುಮತಿ ಇಲ್ಲದೆ ನನ್ನ ಕಾಮತ್ ಬಾರಿಗೆ ನುಗ್ಗಿ ಆ ನಾಗೇಶ್ನನ್ನು ಕೊಲೆ ಮಾಡಿಸಿದ್ದಾನೆಂದರೆ ಇದು ಎಂತಹ ಆಶ್ಚರ್ಯ. ನನ್ನ ಕಂಡರೆ ಸಾಕು ಇಡೀ ಊರಿಗೆ ಊರೇ ಕೈ ಎತ್ತಿ ಮುಗಿದು ಬದುಕುತ್ತಿರುವಾಗ ಯಕಶಿತಾಪ ಬಡ ಬಿಕಾರಿ ಆ ಬಲರಾಮ ಕಟ್ಟಿ ಹಾಕಿಸಿಕೊಂಡು ನಡೆದರು. ನನಗೆ ಎದುರುತ್ತರ ನೀಡಿ ತನ್ನ ಹೆಂಡತಿಯ ಸವಿತಾಳ ಸರಪಳಿ ಬಲದಿಂದ ಸರಪಳಿಯನ್ನು ಹರಿದುಕೊಂಡು ನನಗೆ ಎದುರಾಗಿ ನಿಂತನಲ್ಲ ಬಲರಾಮ. ನನ್ನ ಎದುರಿಸುತ್ತಿದ್ದಾನೆಂದರೆ ಅವನನ್ನು ನಾ ಸುಮ್ಮನೆ ಬಿಡಲಾರೆ. ಸರಿಯಾ? ಎಲ್ಲ ಸೂಟ್ ಕೇಸ್ ರೆಡಿ ಆಗಿದ್ದೆ ಅಣ್ಣ. ಬಂಗಾರದ ಬಿಸ್ಕಿಟ್ ಹಾಗೂ ಡ್ರಗ್ಸ್ಗಳ ಹಣ ಬಂದು ತಲುಪುತ್ತೇನ್ಲಿ. ಎಲ್ಲ ಹಣ ತಲುಪಿದೆ, ಆದ್ರೆ ಹುಲಿ ಉಗುರಿನ ಪಾರ್ಸಲ್ ಇನ್ನೂ ಆಗಿಲ್ಲ. ಇನ್ನು ಮೇಲೆ ರೆಡಿ ಮಾಡಬೇಕು. ಚುನಾವಣೆ ಹತ್ರ ಬರ್ತಾ ಇದೆ, ಬೇಗ ನಡೆಯಲಿ ಆ ಕೆಲಸನು. ನಾಳೆಗೇನೆ ಬಲರಾಮನ ಮರ್ಡರ್ ಮಾಡಲು ಬಾಂಬೆಯಿಂದ ರೌಡಿ ಜನ ತರಲು ಹೊರಟಿದ್ದೇನೆ. ನಂತರ ನನಗೆ ವಂಚನೆ ಮಾಡಿದ ಆ ಕಾಳಿಂಗನ ಸಾವು ಸಮೀಪ ತರಲೇಬೇಕು. ಹೌದಣ್ಣ, ನಿಮಗೆ ತಿಳಿಯದೆ ಆ ಶಾಂತಾಳನ್ನು ಶೀಲಗೆಡಿಸಿ ಅವಳನ್ನು ನೇಳಿಗೆ ಶರಣು ಆಗುವಂತೆ ಮಾಡಿದ್ದಾನೆ. ಆ ಫ್ಯಾಕ್ಟ್ರಿಯ ಜಮಾನೂ ಇಲ್ಲ, ಖರ್ಚುನೂ ಇಲ್ಲ. ನಮಸ್ಕಾರ ಗೌಡರಿಗೆ. ಬೆಂಕಿ ಹಾಕುವ ನಮಸ್ಕಾರಕ್ಕೆ. ನನ್ನ ಎಲ್ಲಾ ಫ್ಯಾಕ್ಟ್ರಿಗಳ ಜವಾಬ್ದಾರಿ ನಿನ್ನ ಮೇಲೆ ಬಿಟ್ಟರೆ ಒಂದು ವರ್ಷವಾದರೂ ಖರ್ಚುನೂ ಇಲ್ಲ, ಜಮಾನೂ ಇಲ್ಲ. ಏನಿದರಂತ? ನಾವೊಂದು ಕಾರಣದಿಂದ ಬಿಸಿಯಾಗಿದ್ದೆ ಗೌಡ್ರೆ. ಯಾಕೆಂದರೆ ನನಗೆ ಈಗ ಜೀವದ ಬೆದರಿಕೆಯ ಕರೆಗಳು ಬರುತ್ತವೆ. ನನ್ನನ್ನು ನೀವೇ ಕಾಪಾಡಬೇಕು. ಹಾ 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 ನಿನ್ನನ್ನು ಕಾಪಾಡೋ ಸಲುವಾಗಿ ನಾನೇ ಸ್ವತಃ ಬಾಂಬೆಗೆ ರೌಡಿ ಜನ ತರಲು ಹೊರಟಿದ್ದೇನೆ. ನಾ ಬರೋವರೆಗೂ ನೀ ಇಲ್ಲೇ ಧೈರ್ಯವಾಗಿರು. ಕರಿಯಾ ಬಾಯ್, ನಾವು ಹೇಳೋಣ. ಹೋಗು ಹೋಗು ಸಿದ್ದನಗೌಡ, ಹೋಗು. ನನ್ನಿಂದ ನೀ ಏನೆಲ್ಲವನ್ನು ಗಳಿಸಿಕೊಂಡಿದ್ದೀಯೋ ಈಗ ನೀನೇ ನನ್ನ ಬಗ್ಗೆ ಸಂಶಯ ಮಾಡ್ತೀಯಾ? ಮಾಡು. ನಿನ್ನಕ್ಕೆ ಸ್ವಂತ ನಾನೇ ನಿನಗೆ ಬಯಲು ಮಾಡಿ ನಿನ್ನನ್ನು ಸೆರೆಮನೆಗೆ ಕಳಿಸಿ ಆ ನಿನ್ನ ಸಂಪತ್ತನ್ನು ನಾ ದೋಚಿಕೊಂಡು ಹೋಗದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಾನೀಗ ನಿನ್ನನ್ನ ಜೀವಂತವಾಗಿ ಬಿಟ್ಟರೆ ತಾನೇ ನೀನು ಆ ಸಾಹುಕಾರನ ಸಂಪತ್ತಿಗೆ ಸಾಹುಕಾರನಾಗೋದು. ಹೇ ಬಲರಾಮ, ಗೌಡರಿಲ್ಲದ ಸಮಯ ನೋಡಿ ಅವರ ಅಪ್ಪನೇ ಇಲ್ಲದೆ ಅವರ ಕಾಮತ್ ಲಾಡ್ಜ್ಗೆ ಏಕೆ ಬಂದಿರುವೆ? ಲೇ, ಬೇಟೆ ಆಡಬೇಕೆಂದು ಕಾಡಿಗೆ ಹೋದೆ. ಆ ಕಾಡಿನ ಬೇಟೆ ಕಣ್ತಪ್ಪಿಸಿಕೊಂಡು ಗೌಡನ ಮನೆ ಸೇರಿದೆ ಅಂತ ಅರ್ಥವಾಯಿತು. ಅದನ್ನ ಹುಡುಕಿ ಕೊಲ್ಲಲೆಂದು ಬಂದಿದ್ದೇನೆ ಮಗನೇ. ಏನು, ನನ್ನ ಬೇಟೆ ಆಡುವಷ್ಟು ಧೈರ್ಯ ಬಂದಿತ್ತೆ ನಿನಗೆ? ನಾನು ಮನಸ್ಸು ಮಾಡಿದರೆ ನಿನ್ನ ಹೆಣ ಈ ಲಾಡ್ಜಿನಿಂದ ಹೊರಗೆ ಹೋಗಲಾರದು. ಸುಮ್ಮನೆ ಹೋಗಿಬಿಡು ಇಲ್ಲಿಂದ. ಲೇ ಬಡವ, ಬಂದು ಹೋಗಾಕ, ನಾಯಿ ಬೊಗಳಿದ ಶಬ್ದಕ್ಕೆ ಓಡಿ ಹೋಗಾಕ ನಾನೇನು ಗಟರ ದಂಡಿಗೆ ನಿಂತ ಹಂದಿ ಎಂದ ತಿಳಿರೇನು ಮಗನೇ?
ನಾನು ಮದವೇರಿದ ಕೀಚಕರಣ ಕೊಂದ ಬಾಣಸಿಗಾದಿನಿ. 6 ಕೋಟಿ ಆಯುಷ್ಯನ್ನ ಪಡೆದು ಶ್ರೀರಾಮನಿಗೆ ಎದುರಾಗಿ ನಿಂತ ರಾವಣನ ತಲೆ ಕಡೆಯೋ ಶ್ರೀರಾಮಾದಿನಿ. ಹೇಳಲೇ ಬಡವಾ ಹೇಳು, ಪವಿತ್ರವಾದ ನನ್ನ ಅತ್ತಿಗೆಗೆ ಸಾವಿಗೆ ಕಾರಣ ನೀನೇ ತಾನೇ ಮಗನೇ. ಏನು ನಿನ್ನ ಅತ್ತಿಗೆ ಶೀಲಹರನ ನಾನ? ಇದೇನು ಆಶ್ಚರ್ಯ? ಯಾವ ಶಾಂತ ಎಲ್ಲಿ ಅವಳ ಶೀಲಹರನ? ಏನು ಮಾತಾಡ್ತೀಯೋ ನೀನು? ನೀನು ಮಾಡಿದ್ದನ್ನೇ ನಾನು ಮಾತಾಡ್ತಿದ್ದೀನಿಲೇ ಮಗನ. ನೀನು ಮಾಡಿದ ಎಲ್ಲಾ ಕೃತ್ಯವನ್ನು ನಾನು ನೆನಪಿಸಿಕೊಂಡೇ ಈಗ ನಿನ್ನನ್ನು ಹುಡುಕಿ ಬೇಟೆ ಆಡಬೇಕೆಂದು ಬಂದಿದ್ದೇನೆ. ಹೇಳು, ನನ್ನ ಅತ್ತಿಗೆ ಶಾಂತಾಳ ಶೀಲಕ್ಕೆ ಕಾರಣ ನೀನೇ ತಾನೇ? ಹೇಳ್ತೀನಿ, ನನ್ನನ್ನು ಸಾಯಿಸಬೇಡಿ. ನಿಮಗೆ ದಯಮಾಡಿ ಕೈ ಮುಗಿದು ಕೇಳ್ತೀನಿ, ನನ್ನ ಪ್ರಾಣನಾದರೂ ಉಳಿಸಿ. ಪ್ರಾಣದ ಬೆಲೆ ಎಷ್ಟಿದೆ ಅಂತ ಈಗ ನನಗೆ ಅರ್ಥ ಆಯ್ತೇನಲೇ ಮಗನ. ಈಗ ನೀನು ನಿಜ ಹೇಳಿದರೂ ಸರಿ, ಸುಳ್ಳು ಹೇಳಿದರೂ ಸರಿ, ವರಿಯಿಂದ ಹೊರಬಂದ ಖಡ್ಗಕ್ಕೆ ರಕ್ತ ಬೇಕಂತೆ. ಈ ಬಲರಾಮನ ಕೊಡ್ಲಿ ನನ್ನ ಕೈಗೆ ಬಂದಿದೆ ಅಂತ ಅಂದ್ರೆ ಅದಕ್ಕೀಗ ನಿನ್ನ ರಕ್ತ ಬೇಕೇ ಬೇಕು ಮಗನೇ. ಹೇಳು, ದೇವರಂತ ನನ್ನ ಅತ್ತಿಗೆಯನ್ನ ಮುಟ್ಟಿದ ಕೈಗಳು ಇವೆ ಅಲ್ಲವೇ ಮಗನೇ? ನನ್ನತ್ತಿಗೆ ಶೀಲಗೆಡಿಸಲು ನನ್ನ ಮನೆಗೆ ಪ್ರವೇಶಿಸಿದ ಕೆಟ್ಟ ಕಾಲುಗಳು ಇವೆ ಅಲ್ಲವಲೇ ಮಗನೇ? ಬಲರಾಮ, ನಾ ಮಾಡಿಗೆ ತಕ್ಕ ಶಿಕ್ಷೆ ಆಯಿತು. ಈಗಲಾದರೂ ಆದರೆ ನನ್ನ ಪ್ರಾಣನಾದರೂ ಉಳಿಸು. ನಿನ್ನ ಮಗನಾಗಿ ಬದುಕೋತೀನಿ ಈ ಊರಾಗ. ಸಾಧ್ಯವಿಲ್ಲ. ಭೀಮನ ಕೈಯಲ್ಲಿ ಜರಾಸಂಧ, ಕೃಷ್ಣನ ಕೈಯಲ್ಲಿ ಕಂಸ, ಅರ್ಜುನನ ಕೈಯಲ್ಲಿ ಭೀಷ್ಮ, ದ್ರೋಣ, ಕರ್ಣರು ಸತ್ತಂತೆ ಇಂದು ನೀನು ನನ್ನ ಕೈಯಿಂದ ಸಾಯಲೇಬೇಕು ಮಗನೇ. ಜೈ ಬಜರಂಗಿ ಬಲಿ. ಬಲರಾಮಣ್ಣ, ತೆಗೆಬೇಡ ಅವನ ಚಂಡನು. ಹೌದಣ್ಣ, ನಿಲ್ಲು. ಅವನನ್ನು ಕೊಲೆ ಮಾಡಬೇಡ. ಇಲ್ಲ, ಈಗ ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶಕ್ಕೆ ಇದೆ, ನನ್ನ ರಕ್ತ ಕದನೆ ಕುದಿಯುತ್ತಿದೆ, ನನ್ನ ರೋಮವೆಲ್ಲ ರಾಮಬಾಣವಾಗಿ ಕೂಗಿ ಹೇಳುತ್ತಿವೆ. ಈ ಕಾಳಿಂಗನ ಎದೆ ಬಗೆದು ರಕ್ತ ಕುಡಿ ಅಂದವು. ಅಣ್ಣ, ಕಾನೂನನ್ನು ಕೈಗೆ ತಗೋಬೇಡ. ನಿನ್ನಂತೆ ಆವೇಶ ನನಗೂ ಇದೆ, ಆದರೆ ಕಾನೂನನ್ನು ಗೌರವಿಸಬೇಕು. ನೀನು ಕೊಂದ್ರೆ ಮರ್ಡರ್ ಆಗುತ್ತೆ, ನಾನು ಕೊಂದ್ರೆ ಎನ್ಕೌಂಟರ್ ಆಗುತ್ತೆ. ಅದಕ್ಕೆ ನಿನಗೆ ತಾಳ್ಮೆ ಇರಲಿ. ತಾಳ್ಮೆ ಪ್ರದೀಪ, ತಾಳ್ಮೆ ಎಂಬ ಬಳ್ಳಿಯೇ ಈ ಮುಟ್ಟಾಳನ ಕಾಲಿಗೆ ಸಿಕ್ಕಾಕೊಂಡು ಹರಿದೋಗೆತ್ತೋ ಪ್ರದೀಪ, ಹರಿದೋಗೆತ್ತಿ. ನನ್ನ ತಾಳ್ಮೆ ನನಗಿಲ್ಲ ಈಗ ಪ್ರದೀಪ್. ನೀನೆ ಹೀಗೆ ಕಾನೂನು ಅಂತ ಹೇಳ್ತಾ ನಿಂತ್ರೆ ನನ್ನ ಪ್ರತಿಜ್ಞೆ ಮುಗಿಯೋದಿಲ್ಲ, ನನ್ನ ಶಪಥ ತೀರೋದಿಲ್ಲ, ನನ್ನ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನನ್ನ ಮಾತನ್ನ ಕೇಳು. ಇದು ಒಬ್ಬ ಮಾಲೀಕನ ಲಾಡ್ಜ್. ಇಲ್ಲಿ ಇಂಥ ಘಟನೆ ನಡೆಯಬಾರದು. ಕೇಳೋದಿಲ್ಲ. ನೀನು ಹೀಗೆ ಕಾನೂನು ಅಂತ ಜಪ ಮಾಡಿ ಕುಳಿತುಕೊಂಡು ಕೊನೆಗೆ ನೀನೇ ನನ್ನನ್ನು ಅರೆಸ್ಟ್ ಮಾಡಿದರೂ ಸರಿ, ಈ ಕಾಳಿಂಗನ ರಕ್ತ ಹರಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಜೈ ಬಜರಂಗ ಬಲಿ.
ತೃಪ್ತಿಯಾಯಿತು. ನನ್ನ ಮನಸ್ಸಿಗೆ ಈಗ ತೃಪ್ತಿಯಾಯಿತು. ಮಿಸ್ಟರ್ ಪ್ರದೀಪ್, ನಿನ್ನ ಕಾನೂನು ನಿನಗೆ ಬೇಕಾದ್ರೆ ಈಗ ನನ್ನನ್ನ ಅರೆಸ್ಟ್ ಮಾಡು. ನಾನು ಮಾಡಿದ್ದೇನೆ ಸರ್, ನೋಡಿ ಕೊಡ್ಲೆ ಯಾರ ಕೈಯಲ್ಲಿದೆ ಅಂತ. ನನ್ನನ್ನು ಅರೆಸ್ಟ್ ಮಾಡ್ರಿ ಸರ್. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ನಾಗೇಶ, ಎಂತವನಪ್ಪ ನೀನು? ಹೌದು ಸರ್, ಇಂಥ ಪಾಪಿ ನನ್ನ ಮಕ್ಕಳು ಈ ಸಮಾಜದಲ್ಲಿದ್ದರೆ ಎಲ್ಲ ಸ್ತ್ರೀಯರು ಮುಖ ಎತ್ತಿಕೊಂಡು ಓಡಾಡಲು ಸಾಧ್ಯವಿಲ್ಲ ಸರ್. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನಾಗೇಶ, ಏನೋ ನೀನು? ಪಿಸಿ ಸರ್, ಈ ಶವ ಪಂಚನಾಮೆ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಬನ್ನಿ. ಈಗ ನಾಗೇಶ್ ನನ್ನು ಅರೆಸ್ಟ್ ಮಾಡಿಕೊಂಡು ನಡೆಯಿರಿ. ಎಲ್ಲರೂ ಕಾನೂನಿನ ಪ್ರಕಾರ ಮುನ್ನಡೆಯೋಣ, ನಡೆಯಿರಿ.